ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ, ಟೀಕೆಗಳು ಪ್ರತಿ ಟೀಕೆಗಳು ಇವೆಲ್ಲವೂ ಕೂಡ ಕಾಮನ್. ಆದರೆ ಬಳಸುವಂತಹ ಶಬ್ದ ಬಳಕೆ ಹೇಗಿರಬೇಕು, ಯಾಕೆ ಇತ್ತೀಚಿನ ರಾಜಕಾರಣ ಈ ಹಂತಕ್ಕೆ ಬಂದು ತಲುಪ್ತಾ ಇದೆ? ಬಳಸುವಂತಹ ಶಬ್ದಗಳಿಂದಲೇ ಎಲ್ಲೆಲ್ಗೂ ಕಚ್ಚಾಟಗಳು ಹೋಗ್ತಾ ಇದೆ. ನೋಡಿ, ಟೀಕೆ ಮಾಡಬೇಕು ಅಂದ್ರೆ ನೂರಾರು ರೀತಿಯಲ್ಲಿ ಟೀಕೆ ಮಾಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಾತಾಡೋಕೆ ಹಕ್ಕಿದೆ, ಟೀಕೆ ಮಾಡ್ಬೋದು. ಬಟ್ ಪದ ಬಳಕೆ ನೂರಾರು ಸುಂದರ ಗಾದೆಗಳಿದೆ. ಅದನ್ನೆಲ್ಲ ಬಿಟ್ಟು ಈ ನಾಯಿ ನರಿ ಕುರಿ ಕೋಳಿ ಅಂದ್ಕೊಂಡು ಹೋದ್ರೆ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ? ಏನಾಗ್ತಾ ಇದೆ ಈಗ? ಪ್ರಿಯಾಂಕ್ ಖರ್ಗೆ ವರ್ಸಸ್ ಛಲವಾದಿ ನಾರಾಯಣ ಸ್ವಾಮಿ ಅವರ ನಡುವೆ ರಿಪಬ್ಲಿಕ್ ಚಿತ್ತಾಪುರ್, ರಿಪಬ್ಲಿಕ್ ಕಲಬುರ್ಗಿ ಆಗಿದ್ಯಾ? ಹಾಗಾದ್ರೆ ಅವ್ರು ಹೇಳಿದ್ದೇ ರೂಲ್ಸಾ? ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಮೋದಿ ವರ್ಸಸ್ ಖರ್ಗೆ ನಾಯಿ ಕಚ್ಚಾಟ ಇದೇ ಹೊತ್ತಿನ ವಿಶೇಷ. ನಾನು ವಿದ್ಯಾ ಮಲ್ನಾಡ್. ನಾನು ಆರಂಭದಲ್ಲೇ ಹೇಳಿದಾಗೆ ಆರೋಪ ಮಾಡಬೇಕು ಅಥವಾ ತೆಗಳಬೇಕು, ಟೀಕೆ ಮಾಡಬೇಕು ಅಂದರೆ ಹಲವಾರು ಪದಗಳಿರುತ್ತವೆ, ನೂರಾರು ಸುಂದರ ಗಾದೆಗಳಿರುತ್ತೆ. ಅದೆಲ್ಲವನ್ನ ಬಿಟ್ಟು ಈ ಪ್ರಾಣಿಗಳಿಗೆ ಹೋಲಿಸೋದು, ಅವರದ್ರಿಂದ ಕೋಪಗೊಂಡ್ರೆ ಅವ್ರು ಒಂದು ಹೋಲಿಕೆ ಮಾಡೋದು, ಇವರಿಬ್ಬರ ನಡುವೆ ಕಾರ್ಯಕರ್ತರು ಗದ್ದಲ ಗಲಭೆಯನ್ನು ಏಳಿಸುವಂಥದ್ದು ಇದು ಸರ್ವೇ ಸಾಮಾನ್ಯವಾಗ್ತಿದೆ. ಇದು ಮೊದಲು ಅಲ್ಲ ಆ್ಯಂಡ್ ಇದು ಕೊನೆ ಕೂಡ ಅಲ್ಲ. ಇದರ ನಡುವೆ ಇವತ್ತು ಏನಾಗ್ತಿದೆ, ಬಿಜೆಪಿ ಲೀಡರ್ಸ್ಗಳೆಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ, DC ಆಫೀಸ್ ಹತ್ರ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇದ್ದಾರೆ. ನಾಯಿ ನರಿ ಅಥವಾ ಏನೇನಾಯಿತು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಈಗ ಆಲ್ರೆಡಿ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಾಯಿಗೆ ಹೋಲಿಕೆ ಮಾಡಿದಂತಹ ಪದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ತಿರುಗಿ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೀಡರ್ಸ್ಗಳು ಏನಂತಾರೆ ನೋಡೋಣ. ರಾಜ್ಯದಲ್ಲಿ ಶುರುವಾಗಿದ್ದ ಪ್ರಿಯಾಂಕ್ ವರ್ಸಸ್ ಛಲವಾದಿ ನಾರಾಯಣ ಸ್ವಾಮಿ ಅವರ ನಡುವೆ ಸಮರ. ಕಾಂಗ್ರೆಸ್ ಕೋಟೆಯಲ್ಲಿ ಇವತ್ತು ಬಿಜೆಪಿ ಲೀಡರ್ಸ್ಗಳು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಕಲಬುರಗಿ ಚಲೋ ಹೋರಾಟವನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದು, ನಾರಾಯಣ ಸ್ವಾಮಿಗೆ ದಿಗ್ಬಂಧನ ಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಗ್ಬಂಧನ ಹಾಕಿದ್ರು, ಇಂಕೆರ್ಚಿದ್ರು, ಪೊಲೀಸರಿದ್ರೂ ಕೂಡ 100 ಜನ ಪೊಲೀಸರಿದ್ರು, ಒಂದು 30 ಜನ ಕಾರ್ಯಕರ್ತರನ್ನ ಆ ಕಡೆ ಕಳ್ಸಕ್ಕಾಗ್ಲಿಲ್ಲ. ಎಲ್ಲವೂ ಕೂಡ ಕುಮ್ಮಕ್ಕು. ರಿಪಬ್ಲಿಕ್ ಚಿತ್ತಾಪುರ, ರಿಪಬ್ಲಿಕ್ ಕಲಬುರಗಿ ಆಗ್ಬಿಟ್ಟಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ರು ಛಲವಾದಿ ನಾರಾಯಣ ಸ್ವಾಮಿ ಅವರು. ಖರ್ಗೆ ಕುಟುಂಬದ ವಿರುದ್ಧ ಛಲವಾದಿ ಅವರು ನಿರಂತರ ಅಟ್ಯಾಕ್ ಮಾಡ್ತಾ ಇದ್ರು. ಯಾವಾಗ ಪರಿಷತ್ನ ವಿಪಕ್ಷ ನಾಯಕನಾಗಿ ಆಯ್ಕೆ ಆದ್ರು ಆವತ್ತಿನಿಂದಲೂ ಅಟ್ಯಾಕ್ಗಳು ಆಗ್ತಲೇ ಇತ್ತು. ಅದರಿಂದ ಪ್ರಿಯಾಂಕ್ ವಿರುದ್ಧ ಮಾತನಾಡೋಕೆ ಛಲವಾದಿಗೆ ಬಿಜೆಪಿ ತಾಕೀತ್ ಮಾಡಿದ್ಯಂತ. ಏನಂತ? ಎಲ್ಲೂ ಕೂಡ ಬಿಡಬೇಡಿ, ಚಾನ್ಸ್ ಸಿಕ್ಕಿದಾಗೆಲ್ಲ ಮಾತಾಡಿ ಅಂತ. ರಾಜ್ಯದಲ್ಲಿ ಇದೀಗ ಪ್ರಿಯಾಂಕ್ ವರ್ಸಸ್ ಛಲವಾದಿ ಫೈಟ್ ಶುರುವಾಗಿದೆ. ಮೋದಿಯನ್ನ ಆನೆಗೆ ಹೋಲಿಸಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಾಯಿಗೆ ಹೋಲಿಸಿದ ಬಳಿಕ ಏನಾಯ್ತು ಚಿತ್ತಾಪುರದಲ್ಲಿ? ಅವ್ರು ಹೋಗಿ ಬರ್ತಾ ಇದ್ದಂತಹ ಕಾರನ್ನ ಅಡ್ಡ ಹಾಕಿದ್ರು, ಮಸಿ ಬಳಿತೀವಿ ಅಂತ ನೀಲಿ ಇಂಕನ್ನ ಎರಚಿದ್ರು. ಹಾಗಾದ್ರೆ ಒಬ್ಬ ಪರಿಷತ್ ವಿಪಕ್ಷ ನಾಯಕನಿಗೆ ಕೊಡುವಂತಹ ಭದ್ರತೆ ಹೀಗ ಪ್ರಶ್ನೆ ಮಾಡಬಾರ್ದಾ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಮೂರೂ ಪಕ್ಷದ ಲೀಡರ್ಸ್ಗಳು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ JDSನ ವಕ್ತಾರ ನಾಗೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಗೆ ಕಾಂಗ್ರೆಸ್ನ ವಕ್ತಾರ ನಾರಾಯಣ ಸ್ವಾಮಿ ಅವರಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಯದುಕುಮಾರ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದಲಿತ ಸಂಘರ್ಷ ಸಮಿತಿ ಕಡೆಯಿಂದ ಡಾಕ್ಟರ್ ಎನ್ ಮೂರ್ತಿ ಅವರಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇದಾಗಿ ಮೊದಲ ರಿಯಾಕ್ಷನ್ನ ಎಲ್ಲರ ಹತ್ರನೂ ಪಡ್ಕೊಳ್ತೀನಿ. ಈ ಹೋಲಿಕೆ ಅಂತ ಬಂದಾಗ ಸರ್, ನಾನು ಹೇಳಿದೆ ಬೇರೆ ಬೇರೆ ಪದಗಳಿದ್ದಾವೆ, ಬೇರೆ ಬೇರೆ ಗಾದೆ ಮಾತಿದ್ದಾವೆ. ಅದನ್ನು ಹೊರತುಪಡಿಸಿ ಈ ರೀತಿಯ ಕಚ್ಚಾಡೋದು, ನಂತರ ಕಾರ್ಯಕರ್ತರ ಜಗಳ ಆಡೋದು, ಏನನ್ಸುತ್ತೆ ನಿಮ್ಮ ಮೊದಲ ಅಭಿಪ್ರಾಯ? ನೋಡಿ, ಇವತ್ತು ಏನು ನೀವು ಮೋದಿ ವರ್ಸಸ್ ಖರ್ಗೆ ಅಂತ ಹಾಕೊಂಡಿದ್ದೀರಲ್ಲ, ಇದು ನಿಜವಾಗ್ಲೂ ಇವತ್ತು ಆ ಒಂದು ಸಂದರ್ಶ ಕಾಣಿಸ್ತಾ ಇಲ್ಲ ಖರ್ಗೆ ಮಧ್ಯೆ ಮತ್ತು ನಮ್ಮ ಮೋದಿಯವ್ರ ಮಧ್ಯೆ. ಮೋದಿಯವ್ರು ಬಂದು ಶಿಖರ, ಪರ್ವತ ಶಿಖರ, ಅವರು ಸಾಧನೆಗಳ ಶಿಖರ ಆದರು. ಇಲ್ಲಿ ಖರ್ಗೆ ಅವ್ರದ್ದು ಮಾತಿನ ಶಿಖರ ಆಯ್ತು ಅಷ್ಟೇ, ಮಾತಿನ ಸಾಧನೆಗಳಾಗ್ತಾ ಇದ್ದಾವೆ. ಇವತ್ತು ಒಂದೇ ಒಂದು ನೇರವಾಗಿ ಹೇಳ್ಬೇಕಂದ್ರೆ ಖರ್ಗೆಯಿಂದ ಆಗಿರೋಂಥ ಒಂದು ಬದಲಾವಣೆಯನ್ನು ಸಮುದಾಯಕ್ಕೆ ಅನ್ನೋದು ಪ್ರಶ್ನೆ ಇವತ್ತು ಪ್ರಶ್ನೆ. ಇವತ್ತು ಬೀದಿಯಲ್ಲಿ ಬಂದು ಇದು ಹೋರಾಟ ಮಾಡ್ತಾರೆ, ಮಾತುಗಳಾಡ್ತಾ ಇದ್ದಾರೆ ಅಂದರೆ ಖರ್ಗೆರ ಆ ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆಗಳೇನೋದು ಮೊದಲನೇ ಪ್ರಶ್ನೆ ಆಗ್ತದೆ. ಇವತ್ತು ನೊಂದ ಜನಗಳು ಅವ್ರ ಪರವಾಗಿ ಮಾತಾಡ್ತಾರೆ, ವಿರೋಧ ಮಾತಾಡ್ತಾರೋ ಹೊತ್ತು ಅವರಿಂದ ಉಪಕಾರ ಪಡೆದವ್ರು ಯಾರಿಲ್ಲ. ಅವ್ರ ಕೊಡುಗೆ ಇಲ್ಲದೆಯೂ ಅವರ ಅವರನ್ನ ಜನ ಆಯ್ಕೆ ಮಾಡ್ಕೊಂಡು ಇದನ್ನ ಹೇಳ್ತೀನಿ ನೋಡಿ. ಇವ್ರು ಎಂಥ ಒಂದು ಖರ್ಗೆ ಅವರ ಮನಸ್ಥಿತಿ ಅಂತಂದ್ರೆ, ಪುತ್ರ ವ್ಯಾಮೋಕ್ಕೋಸ್ಕರ ರಾಜ್ಯದ CM ಅವರು, ಈ ರಾಜ್ಯದ CM ಮುಖ್ಯಮಂತ್ರಿ ಆಗ್ಬೇಕಾಯ್ತು. ಅವರು ಮೊದಲನೇ ಸರಿ MLA ಆಗ್ತಾರೆ, ಶಾಸಕರಾಗ್ತಾರೆ. ಪ್ರಿಯಾಂಕ ಖರ್ಗೆ ಅವರು ಮೊದಲನೇ ಸತಿ ಅವ್ರನ್ನ ಸಚಿವರು ಮಾಡ್ತಾರೆ. ಇದೇ ಕಾಂಗ್ರೆಸ್ ಅಲ್ಲಿ 5 ಸರಿ MLA ಆಗಿರೋ ಯೋಧರು ಸಚಿವರಾಗಿದ್ದು ನಾವು ನೋಡಿದ್ದೀವಿ. ಪುತ್ರ ವ್ಯಾಮೋಕ್ಕೋಸ್ಕರ CM ಸ್ಥಾನನ ಬಿಟ್ಟು ಇವರು ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ. 3 ಸರಿ MLA, 3 ಸತಿ ಮಂತ್ರಿ ಆದರು. ತನ್ನ ಮಗ, ತನ್ನ ಹಳ್ಳಿಯ ಕೂಡ ಇವತ್ತು MP, ಇವರು ರಾಷ್ಟ್ರೀಯ
ವಿರೋಧ ಪಕ್ಷದ ನಾಯಕರು. ಆದರೆ ಮೋದಿ ವರ್ಚಸ್ ಅಂತ ಹಾಕಿದ್ರೆ ಮೋದಿಯವರ ಸಾಧನೆಗಳು ಎಷ್ಟು ಜನ ಅವ್ರ ಮನೇಲಿ MLA MP ಇದ್ದಾರೆ ಅಲ್ಲ ಅಲ್ಲ ನನ್ನ ವಿಷಯ ನೀವು ಹಾಕಿರೋದು ಟೈಟ್ಲ್ ಇವತ್ತು ಅದೇ ಟೈಟ್ಲ್ ಅಲ್ವಾ, ಅದೇ ಟೈಟ್ಲ್ ಅಲ್ಲ ಮಾತಾಡ್ಬೇಕಾಯ್ತು. ಮೋದಿಯವರ ಸಾಧನೆಗಳು ನಾನು ಹೋಗ್ಲಿ ಆಡ್ತಾ ಇಲ್ಲ, ಸಾಧನೆಗಳು ನೋಡಿ, ಇದನ್ನ ಯಾರು ಹೋಗ್ಲಿ ಆಡೋ ಅಂತ ಇದೇ ಪ್ರಶ್ನೆನೇ ಇಲ್ಲ. ಅವರ ಸಾಧನೆಗಳು ಮಾತಾಡ್ತಾ ಇದ್ದಾವೆ. ನೀವು ಪ್ರತಿಯೊಂದು ಜಾಗದಲ್ಲಿ ಹೋಗಿ ಇವತ್ತು ಸಾಧನೆಗಳು ಹೇಳ್ತಾ ಇದ್ದೀವಿ ಹೊರತು ಮೋದಿಯವರು ವಿರೋಧ ಮಾಡ್ತಾರೆ, ಯಾರು ಸಾಧನೆ ಮಾಡಿದವ್ರು ವಿರೋಧ ಮಾಡ್ತಾ ಇದ್ದಾರೆ, ಸಾಧನೆ ಮಾಡಕ್ ಆಗದಿದ್ದವ್ರು ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಮಾಡಿರೋದು ಒಂದೊಂದು ಅಮೆಂಡ್ಮೆಂಟ್ಗಳು, ಒಂದೊಂದು ಕಾರ್ಯಗಳು ಇತಿಹಾಸದಲ್ಲಿ ಪರ್ವತಗಳು ಉಳಿತವೆ. ಆದ್ರೆ ಖರ್ಗೆ ಅವರು ಖರ್ಗೆ ಅವರು ಇಂಥ ಧೀಮಂತ ನಾಯಕ ಅಂತ ಇವತ್ತು ಖರ್ಗೆ ಅವರು ರಾಷ್ಟ್ರೀಯ ಮಹಾ ಅಧ್ಯಕ್ಷರಾಗಿದ್ದಾರಲ್ವಾ, ವಿರೋಧ ಪಕ್ಷ ನಾಯಕರಾಗಿದ್ದಾರಲ್ಲ, ಇವತ್ತವರೆಗೂ ಅವ್ರ ಕಾರ್ಯತಂತ್ರ ಏನು, ಸಾಧನೆಗಳೇನು ಅಂತ ಮಾತಾಡ್ಬೇಕಲ್ಲ. ಇವತ್ತು ಮೋದಿ ಬಗ್ಗೆ ನೀವು ತಗೊಂಡಿದ್ದೀರಿ, ಮೋದಿ ಬಗ್ಗೆ ತಗೊಂಡ್ಬೇಕಾದಾಗ ಖರ್ಗೆ ಸಾಧನೆಗಳು ಅಷ್ಟೇ ಬಗ್ಗೆ ಮಾತಾಡಕ್ಕೆ ಇನ್ನೊಂದು ಡಿಬೇಟ್ ಆಯ್ತು. ಈಗ ಚಲವಾದಿ ನಾರಾಯಣ ಸ್ವಾಮಿ ವರ್ಸಸ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ನಾಯಿ ಹೋಲಿಕೆ, ಇದ್ರ ಬಗ್ಗೆ ನೋಡಿ, ಅದ್ರ ಬಗ್ಗೆ ಅವರು ನಿನ್ನೆ ಆ ಕೂಡಲೇ ಅವರು ಕ್ಷಮೆ ಕೇಳಿದ್ದಾರೆ, ಅದನ್ನಲ್ಲಿ ಇದಾಗಿದೆ. ಆದರೆ ಚಲವಾದಿ ನಾರಾಯಣ ಸ್ವಾಮಿ ಒಂದ್ ನಿಮಿಷ, ಚಲವಾದಿ ನಾರಾಯಣ ಸ್ವಾಮಿ ಆಗಿರೋ ನೋವು ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರ ಪಟ್ಟ ಒಂದು ಅಭಿಮಾನಿಯಾಗಿ ಅವ್ರ ಬಳಗದಲ್ಲಿ ಗುರುತಿಸ್ಕೊಂಡು ಕಾಂಗ್ರೆಸ್ ಅಲ್ಲಿ ಅವ್ರ ಜೊತೆಲಿ ಇದ್ದು ಬೆಳೆದು ಬಂದಂತ ಚಲವಾದಿ ನಾರಾಯಣ ಸ್ವಾಮಿನ ಅಧಿಕಾರದಿಂದ ಎಲ್ಲೂ ಮುಂದೆನೆ ಬರಕ್ ಬಿಟ್ಟಿಲ್ಲ. ಅವ್ರನ್ನ ತುಳಿತೇ ಬಂದ್ರು, ಎಲ್ಲಿ MLA ಸೀಟ್ ಕೊಡ್ಲಿಲ್ಲ, ಸಾಕ್ಷರತೆ ಮಾಡಲಿಲ್ಲ. ಅದೇ ತನ್ನ ಪುತ್ರ ಮಗೋಸ್ಕರ ಮಗನ 3 ಸತಿ ಸಚಿವರನ್ನೇ ಮಾಡ್ಕೊಂಡ್ಬಿಟ್ರಲ್ಲ. ಇದೆಂತ ದುರಂತ ಸಮುದಾಯ ನಾಯಕ. ಈಗ ಅವ್ರು ನಾಯಿ ಅಂತ ಅವ್ರು ಹೇಳಕ್ ಬಂದಿದ್ದಾರೆ, ಆನೆ ನಡೆದಿತ್ತೆ ದಾರಿ ಅಂತ ಹೇಳಿದ್ದಾರೆ. ಪೂರ್ತಿ ಬೈಟ್ ಕೇಳಿಸ್ಕೊಳ್ಳಿ. ಅಲ್ಲ, ಈಗ ಆನೆ ನಡೆದಿತ್ತೆ ದಾರಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ನೇರವಾಗಿ ಮಾತಾಡಿದ್ರು ನೋಡಿ. ಈಗ ನೋಡಿ, ಅದಕ್ಕೆ ಏನ್ ಹೇಳಿದಾರೆ ಅವರು, ನೇರವಾಗಿ ಕ್ಷಮೆಗಳೇ ಕೇಳಿದ್ದಾರೆ. ಆದ್ರೆ ಈ ಮಟ್ಟಕ್ಕೆ ರಾಜಕಾರಣ ಹೋಗಿ ಮಾತಾಡೋ ಮಟ್ಟಕ್ಕೆ ತಗೊಂಡೋಗ್ತಾರಂದ್ರೆ ಅಲ್ಲಿನ ನೋವುಗಳೇನು, ಅವ್ರದ್ದು ಮನಸ್ಥಿತಿಗಳೇನು? ಎಲ್ರದ್ದು ರಿಯಾಕ್ಷನ್ ತಗೊಳ್ತೀನಿ ರೀ. ನಾರಾಯಣ ಸ್ವಾಮಿ ಅವರೇ. ಅದೇ ಮೇಡಮ್, ಈಗ ನೋಡಿ, ಖರ್ಗೆ ವರ್ಸಸ್ ಮೋದಿ ಅಂತ ಏನು ಹಾಕಿದ ಟೈಟ್ಲು, ಒಬ್ಬ ಅಪೋಸಿಷನ್ ಬಿಲ್ ಡೆಮೋಕ್ರಸಿಯಲ್ಲಿದ್ದು ಅಪೋಸಿಷನ್ ಲೀಡರು ಯಾರು ಪ್ರಧಾನಿಯಾಗಿರ್ತಾರೆ ಅವರ ಆಡಳಿತ, ಉದಾಹರಣೆಗೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಪ್ರಧಾನಿ ಬಂದಿಲ್ಲ, ಅದನ್ನು ಅಪೋಸಿಷನ್ ಪಾರ್ಟಿ ಲೀಡರ್ ಪ್ರಶ್ನೆ ಮಾಡಬಾರ್ದಾ? ಅವರು ಇರಬೇಕಾಗಿರೋದು ಈ ದೇಶಕ್ಕೆ ಉತ್ತರ ಕೊಡಬೇಕಾದ್ರೆ ಪ್ರಧಾನಿಯವರು, ಅವ್ರು ಬಂದು ಆಲ್ ಪಾರ್ಟಿ ಮೀಟಿಂಗಲ್ಲಿ ಇಟ್ಸ್ ಪ್ರೋಟೋಕಾಲ್, ಅದು ಡೆಮೋಕ್ರಸಿಗೆ ಅದು ಬೇಸಿಕ್. ಅದು ಅಲ್ಲಿ ಬಂದಿಲ್ಲ, ಅದಕ್ಕೆ ಒಬ್ಬ ಅಪೋಸಿಷನ್ ಪಾರ್ಟಿ ಇಲ್ಲ ಬಂದಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ಬಂದಿದ್ದಾರೆ. ಇನ್ ದ ಸೇಮ್ ಟೈಮ್ ಡೆಮೋಕ್ರಾಟಿಕ್ ಆಗಿ ಬೇಸ್ ಏನಿದೆ 4ನೇ ಅಂಗ ಅಂತ ಪತ್ರಿಕಾ ರಂಗ, ಇವತ್ತಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ದೇಶದ ಜನತೆಗೆ ಯಾವುದಾದ್ರೂ ಇಂಥ ಒಂದು ಕೆಲಸ ನೋಡಿ, ಪಲ್ಗಾಮ್ ವಿಷಯ ಇವತ್ತು ಇದರ ಇಷ್ಟೆಲ್ಲ ಬರೋದಕ್ಕೆ ಮೇನ್ ಕಾರಣ ಪಲ್ಗಾಮ್ ಮಿಷನ್ ಆಗಲಿ ಒಂದು ಪತ್ರಕರ್ತರ ಮುಂದೆ ಕೂತ್ಕೊಂಡು, ಹೌದು ಈ ದೇಶ ಈಗಾಗಿದೆ, ಈಗ ಮಾಡಿದ್ವಿ ನಾವು, ಈಗಾಗುತ್ತೆ ಹೇಳಿದ್ದಾರೆ. ಆಮೇಲೆ ತಾವು ಚಲವಾದಿ ನಾರಾಯಣ ಸ್ವಾಮಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅವ್ರದ್ದು ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು, ನಾನು ಭಾಳ ಹತ್ರ ಇದ್ದವನು ಅವ್ರಿಗೆ, ನಾನು KPCC ಮೀಡಿಯಾ ಕೋಆರ್ಡಿನೇಟರ್ ಆಗಿ 15 ವರ್ಷದಿಂದ ಇದ್ದನು. ಏನು ಅವರು ಯಾವ ಪ್ರಾಣಿಗೆ ಹೋಲಿಸಿದ್ದಾರೆ ಅದೇ ಪ್ರಾಣಿಯಾಗೆ ಅವರೇ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಇದ್ದದ್ದು, ಅದು ನಾನು ಪ್ರತ್ಯಕ್ಷ ಸಾಕ್ಷಿ ಅವ್ರಿಗೆ. ಅವ್ರು ನೋಡಿ, ಅವ್ರದ್ದು ಇತಿಹಾಸ ಒಂದ್ಸತಿ 100%. ಏನು ಪ್ರಿಯಾಂಕಾ ಗಾಂಧಿಗೆ ಯಾವ ಪ್ರಾಣಿನ ಹೋಲಿಕೆ ಮಾಡಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದಾರೋ, ನಾಯಿ ಅಂತ ಏನ್ ಹೇಳಿದ್ದಾರೋ, ಇದೇ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದೇ ಬಂಗಾರಪ್ಪ ಪಾರ್ಟಿಯಿಂದ ಕಾಂಗ್ರೆಸ್ ಬಂದಾಗ ಸೇಮ್ ಆ ಪ್ರಾಣಿಯಾಗಿ ಅವರ ಕುಟುಂಬದ ಒಡನಾಡಿಯಾಗಿದ್ರು, ಅಲ್ಲೇ ಇದ್ರು, ಅಲ್ಲಿಂದ ಲಾಭ ಪಡೆದ್ರು. ಹೌದು, ಅಲ್ಲಿಂದ ಇಲ್ಲ ಇವರು ಉದ್ಧಾರ ಆದ್ರು. ಕೇಳಿ, ಒಂದ್ ನಿಮಿಷ ಕೇಳಿ, ಇದು ಉದ್ಧಾರ ಆದ್ರು ನೋಡಿ. ಇವರು 91, 92 ಅಲ್ಲಿ ಕಾರ್ಪೊರೇಷನ್ ಇಂಡಿಪೆಂಡೆಂಟ್, ನಾನು ಬಹಳ ಹತ್ರ ಇರೋನು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ. ಅವ್ರ ಚರಿತ್ರೆ ಇವತ್ತು ಸ್ವಲ್ಪ ನಿಮ್ಗೂ ಗೊತ್ತಿಲ್ಲ, ಈವನ್ ಖರ್ಗೆ ಫ್ಯಾಮಿಲಿ ಕುಟುಂಬ ಸದಸ್ಯರು ಗೊತ್ತಿಲ್ಲ, ನನಗೆ ಗೊತ್ತಿದೆ, ನಾನು ಹೇಳ್ತೀನಿ ನೋಡಿ. ಅವರು ಜೋಗಪಾಳ್ಯದಲ್ಲಿ ಒಂದು ಸೈಕಲ್ ಶಾಪ್, ಪ್ರಿಂಟಿಂಗ್ ಪ್ರೆಸ್ ಒಂದೇ ಅಂಗಡಿಯಲ್ಲಿ ಇಟ್ಕೊಂಡಿದ್ರು. 91 ಇಂಡಿಪೆಂಡೆಂಟ್ ತೆಗೆದ್ರು, 9 ವೋಟ್ ತೆಗೆದಿದ್ರು ಕಾರ್ಪೊರೇಷನ್ ಅಲ್ಲಿ. ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಪಕ್ಷದಲ್ಲಿ ಸೆಕ್ರೆಟರಿ ಆಗಿದ್ರು, ಆಫೀಸ್ ಕಿ ಇವ್ರ ಹತ್ರನೇ ಇತ್ತು. ಇಲ್ಲ ಅದೇ ನಿಯತ್ತಿಲ್ದೆ ಇರೋದಕ್ಕೆ ಅದೇ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನ ಹೇಳ್ತೀನಿ ಮುಂದೆ ಪ್ಲೀಸ್. ಅವತ್ತು ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಪಾರ್ಟಿಯಲ್ಲಿ ಇದ್ರು, ಇವರೇ ಇದ್ರು. ಆ ನಂತರ ಬಂಗಾರಪ್ಪ ಅವ್ರ ಪಾರ್ಟಿಗೆ ಹೋದ್ರು, ಅಲ್ಲಿದ್ರು. ಬಂಗಾರಪ್ಪ ಅವ್ರು ಬಂದ ಮೇಲೆ ಕಾಂಗ್ರೆಸ್ ಬಂದ್ರು. ಬಂದ ತಕ್ಷಣ ಇದುವರೆಗೂ ಏನಾಗಿರಲಿಲ್ಲ, ಬಂದ ತಕ್ಷಣ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಿದ್ರು ಇವರು. ಅದಾದ ತಕ್ಷಣ ರೈಲ್ವೆ ಬೋರ್ಡ್ ಚೇರ್ಮನ್ ಮಾಡಿದ್ರು. ಅದಾದ್ಮೇಲೆ ಕ್ಯಾಬಿನೆಟ್ ರ್ಯಾಂಕ್ ಅರಣ್ಯಾಭಿವೃದ್ಧಿ ಚೇರ್ಮನ್ ಮಾಡಿದ್ರು. ಇಷ್ಟೆಲ್ಲ ಮಾಡಿ MLA ಟಿಕೆಟ್ ಕೊಟ್ಟಿಲ್ಲ ಅಂತ ಬೈಕೊಂಡು ಆಚೆ ಹೋದ್ರು. ಆಮೇಲೆ ಈ ದೇಶದ ವ್ಯವಸ್ಥೆ ಸಿಸ್ಟಮ್ ಅಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ ಒಂದು ಪಕ್ಷನ, ಒಂದು ವ್ಯಕ್ತಿನ, ಒಂದು ಪಾರ್ಟಿನ, 100% ಅವ್ರಿಗೆ ಅದು ಗೊತ್ತಿದೆ. ಆಮೇಲೆ ಯಾಕೆ ಅವ್ರಿಗೆ MLA ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ಈಗ ನಮ್ಮ ಸ್ನೇಹಿತರು ಕೂಡ ಹೇಳಿದ್ರು ನೋಡಿ. ಅವರು 2008 ಅಲ್ಲಿ ಖರ್ಗೆ ಸಾಹೇಬರು ಪ್ರೆಸಿಡೆಂಟ್ ಆದಾಗ ಅವರು MLA ಟಿಕೆಟ್ ಕೇಳಿದಲ್ಲಿ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಇದು BSP ಜೊತೆ ಅಲಯನ್ಸ್ ಆಯ್ತು, ಕೊಡೋಕ್ಕಾಗಿಲ್ಲ. ಆ ನಂತರ ನೆಕ್ಸ್ಟ್ ಎಲೆಕ್ಷನ್ ಎಲ್ಲಿ ಕೇಳಿದ್ರು, ಸಿ ವಿ ರಾಮನ್ ನಗರದಲ್ಲಿ, ಅಲ್ಲಿ ಕೊಡೋಕ್ಕಾಗಿಲ್ಲ. ನೆಕ್ಸ್ಟ್ ಎಲೆಕ್ಷನ್ ಎಲ್ಲಿ ಕೇಳಿದ್ರು, ದೇವನಹಳ್ಳಿಯಲ್ಲಿ. ಇದ ಟಿಕೆಟ್ ನೋಡಿ, ಟಿಕೆಟ್ ಬೇಕಂದ್ರೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿ, ಹೌದು ಉಪಯೋಗಿಸ್ಕೊಳ್ತಾರೆ ನೋಡಿ. ಇತಿಹಾಸ ಮೊಘಲರು ಹೆಂಗ್ ಬಂದ್ರು,
ಇಂಗ್ಲಿಷ್ ಹೆಂಗ್ ಬಂದ್ರು, ಅವ್ರ ಹತ್ರ ಯಾರಿದ್ರು, ಪ್ರಿಯಾಂಕ್ ಖರ್ಗೆ ಅವ್ರು ಹೆಂಗ್ ಬಂದ್ರು, ಎಲ್ಲ ಯಾರು ಅಡ್ವೈಸರ್ ಖರ್ಗೆ ಅವ್ರು ಆಗಿದ್ರು, ಹೆಂಗ್ ಬಂದ್ರು? ಈ ತರ ಇತಿಹಾಸದಲ್ಲಿ ಈ ತರ ಪ್ರಿಯಾಂಕ್ ವ್ಯಕ್ತಿಗಳು ಖರ್ಗೆ ಅವರು ಎಷ್ಟು ಸಿಕ್ಕಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅನ್ನ ಗೆದ್ಕೊಂಡು ಬಂದ್ರು. ಹೌದು, ಇವತ್ತಿಗೆ ಎಷ್ಟು ಚೆಲುವಾದಿ ಸಂಘಟನೆ ನಾರಾಯಣ ಮಾಡ್ಕೊಂಡು ಸ್ವಾಮಿ ಪಕ್ಷಕ್ಕೆ ಇವತ್ತು ಇವತ್ತಿಗೆ MLA ಆದ್ರು, ಚೆಲುವಾದಿ ಸಚಿವರಾದ್ರು. ನಾರಾಯಣ ಸ್ವಾಮಿ 20 ಎಲೆಕ್ಷನ್ ನಿಂತಿದ್ದಾರೆ. ಒಂದು ಗ್ರಾಮ ಪಂಚಾಯತ್ ಒಂದು ಎಲೆಕ್ಷನ್ ಅವತ್ತು ವಿಜೇತರಾದ್ರಲ್ಲ, ಅವ್ರನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ತಂದಿದ್ದ ಸಂತೋಷ, ಉಪಯೋಗಿಸ್ಕೊಳ್ಳಿ, ಇವರು ಮಜಾ ಮಾಡ್ಲಿ. ಆದ್ರೆ ಮಾತಿನ ಮೇಲೆ ದೃಷ್ಟಿ ಇರ್ಲಿ. ಯಾಕಂದ್ರೆ ಆ ಕುಟುಂಬದ ಋಣದಿಂದ ಇವರು ಈ ಸ್ಟೇಜಿಗೆ ಬಂದಿದ್ದಾರೆ. ಆ ಕುಟುಂಬದ ಬಗ್ಗೆ ಗೌರವ ಇರ್ಲಿ. ಯಾಕಂದ್ರೆ ಅದನ್ನ ನೋಡಿರೋರು ನಾವು. ಇವ್ರು ಏನ್ ಇವತ್ತು ಎಂಜಾಯ್ ಮಾಡ್ತಾರೆ, ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ನನಗೆ ಗೌರವ ಇದೆ, ಮಲ್ಲಿಕಾರ್ಜುನ್ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳಿದ್ದಾರೆ. ನೀವು ಇಲ್ಲ 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 ನನ್ನ ಕಲಿಗೆ ಹೋಗಿ ಮಾತಾಡ್ಸ್ಕೊ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ನನಗೆ ಗೌರವ ಇದೆ, ಬಟ್ ಅವ್ರ ಮಗ ಈ ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕೂಡ ಅಗೌರವಾಗಿ ಮಾತಾಡುವ ಉದಾಹರಣೆಗಳು ನಾವು ನೋಡಿದ್ದೀವಿ. ಓಕೆ, ಇರಿ ಡಿಬೇಟ್ ಮಾಡೋಣ. ಫಸ್ಟ್ ರಿಯಾಕ್ಷನ್ ಎಲ್ಲರೂ ತಗೊಬಿಡ್ತೀನಿ. ಯದುಕುಮಾರ್ ಅವರೇ, ಪದ ಬಳಕೆ ಸರಿನಾ? ಪದ ಬಳಕೆ ಸರಿನಾ ಇದ್ದಂತ ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತಾನು ತಾವು ಮಾಧ್ಯಮದಲ್ಲಿ ಬೆತ್ತರಿಸ್ತಿದ್ದೀರಾ. ಈಗ ತಾವು ಕಾಂಗ್ರೆಸ್ನ ಮಿತ್ರರನ್ನ ಕೇಳಬೇಕಾದಾಗ ಯಾವ ಪದನ ಉಪಯೋಗಿಸಿದ್ರು ಅಂತ, ಅಂದ್ರೆ ನಿಯತ್ತಾಗಿ ಪಕ್ಷಕ್ಕೆ ಕೆಲಸ ಮಾಡೋರಿಗೆ ಅವ್ರು ಯಾವ ಪದ ಉಪಯೋಗಿಸ್ತಾರೆ? ನಿಯತ್ತಾಗಿ ಕೆಲಸ, ಅದು ಯಾವುದೇ ಪಕ್ಷ ಇರ್ಬೋದು ಮೇಡಮ್, ನಿಯತ್ತಾಗಿ ಇದು ಮಾಡಿದವ್ರಿಗೆ ಯಾವ ಪದ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ನಾವು ಹೇಳ್ತಾ ಇರೋದು ಏನು ಗೊತ್ತಾ ಮೇಡಮ್, ಅಲ್ಲಿ ತಾವು ಆಡಳಿತ ಪಕ್ಷವಾಗಿ ಏನು ಬೇಕಾದರೂ ಹೇಳ್ಬೋದು, ಯಾವ್ದು ಬೇಕಾದರೂ ಇದು ಮಾಡ್ಬೋದು ಅನ್ನೋದನ್ನ ತಾವು ಮೈಗೂಡಿಸ್ಕೊಂಡ್ಬಿಟ್ಟು ತಮ್ಮ ಆ ದಿಮಾಕಿನ ಮಾತುಗಳು ಬೇರೆ ಸರ್ಕಾರದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರುಗಳ ಬಗ್ಗೆ ಆಗ್ಬೋದು, ಅವಾಗ ಆಡಬೇಕಾದಾಗ ಅವಾಗ ತಮ್ಮ ಮನಸ್ಥಿತಿ ಏನಿರುತ್ತೆ? ನಾವು ಹೇಳೋದು ಏನು ಅಂತಂದ್ರೆ, ನೀವು ಕಲಬುರಗಿಯಲ್ಲಿ ಯಾವ ರೀತಿಯಾದಂಥ ಒಂದು ವಿರೋಧ ಪಕ್ಷದ ನಾಯಕ ಸಂವಿಧಾನಿಕವಾದ ಹುದ್ದೆಯನ್ನು ಹೊಂದಿರಕಂತ ಮಾನ್ಯ ಚೆಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಯಾವ ರೀತಿಯಾದಂಥ ಅದನ್ನ ಪ್ರತಿಭಟಿಸುವಂತ ರೀತಿ ಬೇರೆ ಬೇರೆ ಇರ್ಬೋದಾಗಿತ್ತಲ್ವಾ? ಮೇಡಮ್ ಇವ್ರು ಹೇಳಿದ್ರು ಅಲ್ಲೋಗಿ ಮಜಾ, ಮೇಡಮ್ ಅಲ್ಲೋಗಿ ಮಜಾ, ಒಂದ್ ನಿಮಿಷ ಮೇಡಮ್, ತಪ್ಪಲ್ಲ, ಬಟ್ ಪದ ಬಳಕೆ ಸ್ವಲ್ಪ ಹಿಡಿತದಲ್ಲಿರ್ಬೇಕಲ್ಲ. ಹಾಗಾದ್ರೆ ಹಿರಿಯ ಖರ್ಗೆ ಅವರು ಯಾವ ರೀತಿಯಾಗಿ RSS ಮತ್ತು ಬಿಜೆಪಿನ ಪದ ಬಳಕೆ ಬಡಿಸಿದ್ರು, ನೀವೇನು ಪದ ಬಳಕೆನ ಇವತ್ತು ಬಡಿಸಿದಂತದ್ದು, ಪದ ಬಳಕೆ ಬೇನ್ ಬಡಿಸಿದಂತದ್ದನ್ನ ಅವತ್ತು ಬಂದು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಂಥದ್ದು. ನೀವೇನ್ ಹೇಳಿದ್ರಂತದ್ದು, ಅದಕ್ಕೆ ಪ್ರಧಾನಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ರು, ಲೋಕಸಭೆಯಲ್ಲಿ ಉತ್ತರ ಕೊಟ್ರು. ಆದ್ರೆ ನೀವು ಮಾಡಿದಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ದಿಗ್ಬಂಧನ ಮಾಡಿ ಅವರಿಗೆ ಅವಮಾನ ಮಾಡುವಂತ ರೀತಿ ಯಾಕೆ ಮಾಡ್ತೀರಾ? ಕಾಂಗ್ರೆಸ್ನವರಲ್ವಾ? ನನಗೆಲ್ಲೋ ನೀವು ನನಗೆ ಹೇಳ್ದಂಗೆ ಕೇಳಿಸ್ತಾ ಇತ್ತು. ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರುವಂತದ್ದು, ತಮ್ಮ ಪ್ರಶ್ನೆಗೆ ಹೇಳಿದಂಥದ್ದು ಅವರ ಮಾನಸಿಕತೆ. ಇವ್ರು ಏನ್ ಹೇಳಿದ್ರಲ್ಲ ಅದೇ ಮಾನಸಿಕತೆ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಈ ಮಾನಸಿಕತೆಯಿಂದ ಹೊರಗೆ ಬರಲ್ಲ ಮೇಡಮ್. ಈ ಸರ್ವಾಧಿಕಾರಿ ವಿರುದ್ಧನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿನಲ್ಲಿ ನಾವು ಕಲಬುರಗಿ ಚಲೋ ಮಾಡ್ತಾ ಇರೋದು, DC ಆಫೀಸ್ ಮುತ್ತಿಗೆ ಮಾಡ್ತಾ ಇರೋಂಥದ್ದು.